ಆಗಲ್ಲ ಅಂತ ಇದ್ರೆ ಹೆಂಗೆ ಇದು ಹೇಳ್ತೀನಿ ಗೀತಮ್ಮನ್ಗೆ. ಮೇಲ್ ಹೇಳದ್ ನಾವೀಗೆಲ್ಲ ಅವರ ಪಾಸ್ಬುಕ್ ನನ್ನ ಹತ್ರ ಇದೆ ಅಕೌಂಟ್ದು. ಏನೋ ಅಲ್ಪ ಸ್ವಲ್ಪ ಮ್ಯೂಸಿಕ್ ಯಾವ್ದೋ ಸಾಂಗ್ ಇಟ್ಟಾದ್ರೆ ನಡೀತಾ ಇರ್ತಾರಲ್ಲ, ಅವೆಲ್ಲ ಹೇಳ್ಬಾರ್ದು. ಮೊದ್ಲೇ ಸುಮ್ನೆ ಇದು ಬರೀ KVN ಸಂಸ್ಥೆ ಬೇರೆ ಬಹಳ ದೊಡ್ಡದು. ಆಮೇಲೆ ಏನೋ ನಾಳೆ ಹೆಚ್ಚು ಕಮ್ಮಿ ಆಗಿ ತಿರುಗಿ ಇನ್ಕಮ್ ಟ್ಯಾಕ್ಸ್ ಮನೆ ಹತ್ರ ಬಂದು ಯಾಕೆ ಬೇಕು ನಮ್ಗೆ ಬೇಡ ಎಲ್ಲಿದೆ ಸುಪ್ಪೆ ಮಗನೇ ಅಲ್ವಾ, ಕರೆಕ್ಟ್ ತಾನೆ, ಯಾಕೆ ಬೇಕು ನಮ್ಮನ್ನ ಹಾಕೊಂಡು ಹೋಗ್ತಾರೆ. ಇಲ್ಲ, ಇದು ಒಂದು ಟ್ರೆಂಡ್ ಆಗಿರೋ ಹಾಡಿನಿಂದ ಮತ್ತೆ ಬರ್ತಾ ಇರುವಂತ ಒಂದು ಖುಷಿ ಅದು. ಸೊ ಪ್ರೇಮ್ ಸರ್ ಅವ್ರದ್ದೇ ಹಾಡು ನಿಮ್ಗೆಲ್ರಿಗೂ ಗೊತ್ತಿದೆ, ಅರ್ಜುನ್ ಜನ್ಯ ಸರ್, ಪ್ರೇಮ್ ಸರ್, ಹಿಂದಿ ಇಷ್ಕ್ ಹೇ, ತಮಿಳು ಕಾದಲಿ. ಇವತ್ತು ಆ ಸಾಂಗ್ ಮತ್ತೆ ವಾಪಸ್ ಯಾವ ಲೆವೆಲ್ ಮಿಂಚ್ತಾ ಇದೆ ಅಂತಂದ್ರೆ ಆ ಖುಷಿ ನಿಮ್ಗೆ ಎಷ್ಟಿದೆ ಪ್ರೇಮ್ ಸರ್? ನನ್ ಸಡನ್ಲಿ ನನ್ಗೆ ಗೊತ್ತಾನೆ ಆಗ್ಲಿಲ್ಲ. ನಾನು ಒಂದ್ಸರಿ ಅದೇ ಸಾಮಣ್ಣಗೆ ಫೋನ್ ಮಾಡಿ ಕೇಳಿದೆ, ಇದಕ್ಕೆ ಟ್ರೆಂಡ್ ಆಗಿ ಎಲ್ಲಾರು ಆಲ್ ಲ್ಯಾಂಗ್ವೇಜ್ ಎಲ್ಲಾ ಲ್ಯಾಂಗ್ವೇಜ್ ಅವರು ಮಾಡೋದನ್ನ ಅವ್ರು ಇಡೀ ಟ್ರೆಂಡಿಂಗ್ ಆಯ್ತು. ಆಮೇಲೆ ನೋಡಿದ್ರೆ ನಂಗೆ ಅಕೌಂಟ್ ದುಡ್ಡು ಬಂತು, ಅಕೌಂಟ್ ದುಡ್ಡು ಬಂದ್ಬಿಡ್ತಾರ ನಂಗೆ. ಮಗನೇ ಏನೋ ನಂಗೆ ಕಾಸು ಬಂದ್ಬಿಡ್ತು ಕಳ್ಳ ಅಂದೆ ನಾನು. ಅದು ಟ್ರೆಂಡಿಂಗ್ ಆಗಿದ್ದು ಸರ್, ಕಾಸು ಬಂದಿದೆ ಅಂದ್ರು. ಹೌದಾ, ಸರಿ ಓಕೆ, ನಿನ್ಗೆ ಎಷ್ಟು ಬಂತಂದ್ರೆ ಹೇಳಲ್ಲ ಅಂತ, ಬೇಡ ಬಿಡು ಅಂದೆ. ಅದು ಶೇರ್ ಇದೆ, ಅದು ಕೇಳ್ಬಿಡ್ತಾನೆ ನನ್ನ ಅಂತ, ಯಾಕಂದ್ರೆ ನಾನ್ ಬರ್ದಿರೋದು ನನಗ್ ಕೊಡ್ಲಾ ಅಂತ ಕೇಳ್ಬಿಡ್ತಾನೆ. ಅವನೇ ಕಂಪೋಸ್ ಮಾಡಿರ್ತದೆ ಹಂಗಿರ್ಲಿ. ಹೇಳಿ ಮಗನೇ, ಅವು ಕಂಪ್ನಿ ಕೊಡಂಗಿಲ್ಲ. ಆನಂದ್ ಆಡಿದವ್ರು ಅವು ಇವು ಹಂಗ ನಾವೆಲ್ಲ ಹಿಂಗಂತಲ್ಲ, ಶ್ಯಾಮಣ ತೋರಿಸ್ತಾ ಇದ್ದೀವಿ. ಇಲ್ಲಾದ್ರು ಅವ್ರೆ, ನಾವು ಮನೆ ದುಡ್ಡನ್ನ ಆಚೆ ಕೊಡೋದಿಲ್ಲ, ಅದ್ರ ಬಗ್ಗೆ ಜಾಸ್ತಿ ವಿಚಾರ ತಿಳಿಸೋದು ಇಲ್ಲ ನಾವು. ಬಟ್ ಪ್ರೇಮ್ ಸರ್ ಅಂಡ್ ಅರ್ಜುನ್ ಸರ್, ಇಲ್ಲಿರೋರು ಎಲ್ಲರೂ ಈ ರೀತಿ ಟ್ರೆಂಡು ಇದೇ ರೀತಿ ವರ್ಷಾನುಗಟ್ಲೆ ನಿಮ್ಮ ಕಂಪೋಸಿಷನ್ ಅಲ್ಲಿ, ನಿಮ್ಮ ಡೈರೆಕ್ಷನ್ ಅಲ್ಲಿ, ನಿಮ್ಮ ಕ್ರಿಯೇಷನ್ ಅಲ್ಲಿ ನಡೀತಾ ಇರಲಿ ಅಂತ ನಾವು ಆಶಿಸ್ತೀವಿ. ನಾವು ನೆಕ್ಸ್ಟ್ ಮಾಧ್ಯಮ ಮಿತ್ರರ ಹತ್ರ ಹೋಗೋಕ್ಕಿಂತ ಮುಂಚೆ ನಂದೊಂದು ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬೇರೆ ಬೇರೆ ಸಿಂಗರ್ಸ್ ಹಾಡಿದ್ದಾರೆ, ಟಿಪ್ಪು ಅವರು ಅಥವಾ ಮಿಕಾ ಸಿಂಗ್ ಅವರು. ಸೊ ಲಿರಿಕ್ಸ್ ಕೇಳಿದಾಗ ಅವರ ಫಸ್ಟ್ ರಿಯಾಕ್ಷನ್ ಯಾವ ತರ ಇತ್ತು ಅಂತ? ತುಂಬಾ ಚೆನ್ನಾಗಿತ್ತಮ್ಮ. ಕನ್ನಡ ನಾನ್ ಬರ್ದಿದ್ದೀನಿ ಮಗನೇ, ತೆಲುಗು ಚಂದ್ರಬೋಸ್ ಬರ್ದಿದ್ದಾರೆ, ತ್ರಿಬಲ್ ಆರ್ ಆಸ್ಕರ್ ಗೊತ್ತಲ್ಲ ಅವ್ರು ಬರ್ದಿದ್ದಾರೆ, ಹಿಂದಿ ಬಂದ್ಬಿಟ್ಟು ರಕೀಬ್ ಆಲಂ ಬರ್ದಿದ್ದಾರೆ, ಅಂಡ್ ತಮಿಳ್ ಬಂದು ಮದನ್ ಕರ್ಕಿ ಬರ್ದಿದ್ದಾರೆ, ವೈರ್ಮುತ್ತವ್ರ ಸನ್ ಅವ್ರು ಬರ್ದಿದ್ದಾರೆ, ಎಲ್ಲ ದೊಡ್ಡ ದೊಡ್ಡವರೇ ಬರ್ದಿದ್ದಾರೆ. ಮನಂ ಗೋಪಾಲ್ ಕೃಷ್ಣ ಬರ್ದಿದ್ದಾರೆ. ಫಸ್ಟ್ ಲೈನ್ ಹೇಳಿದಾಗ ನಾವು ಭಾಳ ಕ್ಯಾಚಿ ಆಗಿದೆಯಲ್ಲ ಇದು ನಲ್ಲ ಇರಕ್ಕೆ ಅನ್ಕೊಂಡು ಅವರು ಇವರು. ಸೊ ಎಲ್ಲರೂ ತುಂಬಾ ಕ್ಯಾಚಿ ಓಡಿಸಂದ್ರು, ಯಾಕಂದ್ರೆ ಓಪನಿಂಗ್ ಓಡಿಸನೆ ಸೆಟ್ ಆಗಲ್ಲ ಹೋಗಿ ನಂಗೋ ನಿಂಗು ಅಂತ. ಅದನ್ನ ತಗೊಂಡೋಗಿ ನಾವು ಪಂಜಾಬ್, ನಮ್ಮ ಅರ್ಜುನ್ ಹೇಳಿದ್ರು ಪಂಜಾಬ್ ಇದಕ್ಕೆ ಕನೆಕ್ಟ್ ಮಾಡೋಣ. ಮೇರಾ ತೇರಾ ಏನದು ಹಿಂದಿ ಮಗನೇ? ಮೇರಾ ತೇರಾ ಕೈಸಾ ಮೇಲ ಬಿಲ್ಲು, ಮೇರಾ ತೇರಾ ಕೆಸ ಮೇಲ್ ಬಿಲ್ಲೋ ಅಂತ. ಅದು ನೋಡಿದ್ದು ಸೆಟ್ ಆಗಲ್ಲ ಇಲ್ಲಿ, ನಮ್ಮ ಕನ್ನಡ ಸೆಟ್ ಆಗಲ್ಲ, ಅಲ್ಲಿ ನೋಡಿದ್ರೆ ಪಂಜಾಬ್ ಆ ಥರ. ಸೊ ಹಂಗೆ ಹಿಂದಿ ಆ ಥರ ಕನೆಕ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಅದ್ಭುತ ಹೋಗ್ತೀವಿ ಯಾಕಂದ್ರೆ. ಥ್ಯಾಂಕ್ ಯು ಸರ್. ಪ್ರೇಮ್ ಸರ್, ತೆಲುಗು ಏನಿದೆ ಅಂತ ಹೇಳ್ತೀರಾ? ತೆಲುಗು ತಮಿಳ್ ಫಸ್ಟ್ ಲೈನ್. ಬೇಡ ಮಗ, ನೀನ್ ಸುಮ್ಮನೆ ಇರು. ಹಾ, ಈಗೆಲ್ಲ ರಿಲೀಸ್ ಆಗ್ಬಿಟ್ಟಿದೆ, ಎಲ್ಲ ಕೇಳ್ಕೊತಾ ಇರ್ತಾರೆ. ಧ್ರುವ ಸರ್, ಈ ಸಾಂಗು ಅದ್ದೂರಿ ಸಿನಿಮಾದಲ್ಲಿ ಇಲ್ಲಿ ಇದು ಫಸ್ಟ್ ನಾವು ಕಂಪೋಸಿಂಗ್ ಆದಮೇಲೆ ಪ್ರೋಗ್ರಾಮಿಂಗ್ ಅಂತ ಮಾಡ್ತೀವಿ. ಕಂಪೋಸಿಂಗ್ ಆ್ಯಕ್ಚುಲಿ ನೀವು ಹೇಳಿದ್ದು ಬೆಂಗಳೂರಿಂದ ಮೈಸೂರಲ್ಲಿ ಮಾಡಿದ್ವಿ. ಮೈಸೂರಿಂದ ಪ್ರೋಗ್ರಾಮಿಂಗ್ ಚೆನ್ನೈ, ಹೈದರಾಬಾದ್, ಬಾಂಬೆನಲ್ಲಾಯಿತು. ಪ್ರೋಗ್ರಾಮಿಂಗ್ ಆದಮೇಲೆ ಫಾರ್ ದ ಆಲ್ ಆರ್ಕೆಸ್ಟ್ರಲ್ ಲೈವ್ ಮಿಕ್ಸು ಇವೆಂಟು ಯುರೋಪ್, ಅಲ್ಲಿ ಬುಡಾಪೆಸ್ಟ್ ಆರ್ಕೆಸ್ಟ್ರಾ ಜೊತೆ ಕೆಲಸ ಮಾಡಿದ್ವಿ. ಸೊ ಅದಾದಮೇಲೆ ಇದರದ್ದು ಲೈವ್ ಡ್ರಮ್ ಮಿಕ್ಸಿಂಗ್ ಎಲ್ಲನೂ YRF ಸ್ಟುಡಿಯೋನಲ್ಲಿ ಮಾಡಿದ್ವಿ. ಶಿವಮಣಿ ಅವರು ಹಾಗೂ ತೌಫಿಕ್ ಕುರೇಶಿ ಅವ್ರ ಜೊತೆ ಕೆಲಸ ಮಾಡಿದ್ವಿ. ಅದು ಅಷ್ಟು ಆದಮೇಲೆ ನವೀನ್ ಅವರು ಫ್ಲೂಟ್ ಬಾಂಬೆನಲ್ಲಿ ಮಿಕ್ಸ್ ಮಾಡಿದ್ವಿ. ಆ್ಯಂಡ್ ಚೆನ್ನೈಯಲ್ಲಿ ಅಮಲ್ ರಾಜ್ ಅಂತ ಒಬ್ಬರ ಹತ್ರ ಫುಲ್ ಗಿಟಾರ್ ಸೆಕ್ಷನ್ಸ್ ಅದು ಎಲ್ಲ ರೆಕಾರ್ಡ್ ಮಾಡಿದ್ವಿ. ಅದೆಲ್ಲ ಆದಮೇಲೆ ಫೈನಲ್ ಮಿಕ್ಸು ಸ್ಟೆಮ್ಸೇ ನಮಗೊಂದು 700-800 ಟ್ರ್ಯಾಕ್ಸ್ ಇತ್ತು. ಅದನ್ನೆಲ್ಲ ಪ್ರೀ ಮಿಕ್ಸ್ ಮಾಡೋಕ್ಕೆ ಚೆನ್ನೈಯಲ್ಲಿ ಎನ್ ಸೆಲೂಮ್ ಅಂತ ಒಬ್ಬರ ಹತ್ರ ತುಂಬ, ಅದಕ್ಕೆ ಒಂದೊಂದು ಸಾಂಗ್ ಮಿನಿಮಮ್ 15 days ಪ್ರೀ ಮಿಕ್ಸ್ಗೆ ಹಿಡಿತದೆ, ಅಷ್ಟು ಟ್ರ್ಯಾಕ್ಸ್ ಇದೆ. ಸೊ ಅದನ್ನು ರೆಡಿ ಮಾಡಿ ಅಲ್ಲಿಂದ ಅದನ್ನೆಲ್ಲ ಒಂದು 120 ಟ್ರ್ಯಾಕ್ಸ್ ತೊಗೊಂಡು ಇವೆಂಟು ಬಾಂಬೆ, ಎರಿಕ್ ಪಿಳ್ಳೆಯವರು ಅದನ್ನು ಫೈನಲ್ ಮಿಕ್ಸ್ ಆ್ಯಂಡ್ ಮಾಸ್ಟರ್ ಮಾಡಿದ್ರು ಸರ್. ಇದಾಗಿ ಮತ್ತೆ ಎಂಪೈರ್ ಸ್ಟುಡಿಯೋ ಬಾಂಬೆನಲ್ಲಿ ಇದರ DTS ಮಿಕ್ಸ್ ಮಾಡಿದ್ರು.